ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಪಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನು ತುಂಬ ದಿನದಿಂದ ಎಸ್ ಎಸ್ ಪಿ ಅಪ್ಡೇಟನ್ನು ಮಾಡ್ತಾನೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಅಪ್ಡೇಟ್ ಏನಪ್ಪ ಇದೆ ಅಂದರೆ, ತುಂಬ ಜನ ಕೇಳ್ತಿದ್ರು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆ್ಯಂಡ್ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಮತ್ತು ಲಾಸ್ಟ್ ಡೇಟು ಹಾಗೂ ನಂದು ಯಾಕೆ ಇನ್ನೂ ಎಸ್ನು ಮತ್ತು ಒಬ್ಬರದ್ದು ಫಸ್ಟ್ ಲೆವೆಲ್ ಇನ್ನೂ ನೋ ಅಂತಿದೆ, ಇನ್ನೂ ಸ್ವಲ್ಪ ಜನದ ಎಸ್ ಅಂತಿದೆ, ಇನ್ನೂ ನನಗೆ ಯಾಕೆ ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ, ನಿಮ್ದೆಲ್ಲ ಡೌಟ್ಸ್ಗೂ ಇದೇ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದೇನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ, ಈಗ ಡೈರೆಕ್ಟಾಗಿ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್, ನೀವು ಸ್ಕಾಲರ್ಶಿಪ್ಪು ಈ ಅಕ್ಟೋಬರ್ ಒಳಗಡೆ ನೀವು ಈ ಸ್ಕಾಲರ್ಶಿಪ್ ಅನ್ನೋದು ಎಸ್ ಎಸ್ ಪಿ ಒಳಗಡೆ ನೀವು ಅಪ್ಲೈ ಮಾಡಿರಬೇಕಾಗುತ್ತೆ. ನಿಮ್ಮದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಕಾಲೇಜ್ ಲೆವೆಲಲ್ಲಿ ವೆರಿಫಿಕೇಷನ್ ಎಸ್ ಅಂತ ಆಗಿದ್ದರೆ ನಿಮಗೆ 100% ನಾನು ಹೇಳ್ತೀನಿ ಕನ್ಫರ್ಮ್ ಆಗಿ ನಿಮಗೆ 100% ಸ್ಕಾಲರ್ಶಿಪ್ ಬರೋಂಥ ಇದ್ದೇ ಇರುತ್ತೆ. ಯಾಕಂದರೆ ನಿಮ್ಮದು ಫಸ್ಟ್ ಲೆವೆಲ್ ಕಾಲೇಜಲ್ಲಿ ವೆರಿಫಿಕೇಷನ್ ಆದಮೇಲೆ ಡೇಟಾ ಅನ್ನೋದು ನಿಮ್ಮದು ಎಸ್ ಎಸ್ ಪಿ ಪೋರ್ಟಲ್ಗೆ ಅವ್ರಿಗೆ ಕಳಿಸಿರ್ತಾರೆ. ಅಲ್ಲಿಂದ ನಿಮಗೆ ಏನೇನು ಡೇಟಾ ಕರೆಕ್ಟಾಗಿ ಗೌರ್ಮೆಂಟ್ ಸೀಟು ಮತ್ತು ಯಾವ ಥರ ಇತ್ತಂದರೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು 100% ಬರುತ್ತೆ. ತುಂಬ ಜನಕ್ಕೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಇಲ್ಲ ಅಂದರೆ ನೀವು ಕಾಲೇಜಲ್ಲಿ ಹೋಗ್ಬಿಟ್ಟು ಮಾತಾಡಬೇಕಾಗುತ್ತೆ. ನಂದು ಯಾಕೆ ಇನ್ನೂ ವೆರಿಫಿಕೇಷನ್ ಆಗಿಲ್ಲ, ನಂದು ಮಾಡಿ ಈ ಥರ ನೋ ಅಂತ ಇದೆ, ನನಗೆ ತುಂಬ ದಿನದಿಂದ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀನಿ, ನಂದು ಯಾವುದೇ ಥರ ರೆಸ್ಪಾನ್ಸ್ ಬಂದಿಲ್ಲ, ಅದಕ್ಕೋಸ್ಕರ ಅದು ಕಾಲೇಜ್ ಲೆವೆಲಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ಕಾಲೇಜವ್ರಿಗೆ ಅಪ್ರೋಚ್ ಮಾಡಬೇಕಾಗುತ್ತೆ ಈ ಥರ ಅಂತಂದು. ನೆಕ್ಸ್ಟ್ ಬಂದ್ಬಿಟ್ಟು ಯಾರಿಗೆ ತುಂಬ ಜನಕ್ಕೆ ಬ್ರೋ ನಂದು ಇನ್ನೂ ನೋ ಅಂತಲೇ ಇದೆ, ಯಾವಾಗ ನಂದು ಎಸ್ ಆಗುತ್ತೆ, ಇದು ತುಂಬ ಜನಕ್ಕೆ ಒಂದು ಡೌಟ್ಸ್ ಅನ್ನೋದು ತುಂಬ ಜನಕ್ಕಿದೆ. ನೋಡಿ, ಫಸ್ಟ್ ಆಫ್ ಆಲ್ ಯಾರಿಗೆ ಇದು ಸೆಕೆಂಡ್ ಲೆವೆಲಲ್ಲಿ ವೆರಿಫಿಕೇಷನ್ನು ಎಸ್ ಅಂತ ಬರುತ್ತೆ ಮತ್ತು ಯಾಕೆ ಅಮೌಂಟು ಯಾರಿಗೆ ಬೇಗ ಬರುತ್ತೆ ಅಂದರೆ, ಯಾರು ಒಬ್ಬ ಸ್ಟೂಡೆಂಟು ಎಲಿಜಿಬಲ್ ಇರ್ತಾನೆ ವಿದ್ಯಾಸಿರಿಗೆ ಅದೇ ಥರ PMSSP ಅಂತಾರಲ್ಲ, ಅದು ಯಾರಿಗೆ ಎಲಿಜಿಬಲ್ ಇರ್ತಾರೆ ಆ ಸ್ಟೂಡೆಂಟ್ ಅನ್ನೋದು ಫಸ್ಟು ವೆರಿಫಿಕೇಷನ್ ಆಗಿಬಿಟ್ಟಿರುತ್ತೆ. ಅಲ್ಲಿ ಎಸ್ ಅಂತ ಆದ ತಕ್ಷಣ ನಮಗೆ ಯಾರು BCWD ಪಿ ರಿಯಂಬರ್ಸ್ಮೆಂಟು ಕೂಡ ಅವನು ಎಲಿಜಿಬಲ್ ಇರ್ತಾನೆ. ಅದಕ್ಕೋಸ್ಕರ ಅವ್ರಿಗೆ ಅಟ್ ಎ ಟೈಮಲ್ಲಿ ಎರಡಕ್ಕೂ ಎಸ್ ಅಂತ ಅಂದ್ಬಿಟ್ಟು ಅಪ್ರೂವಲ್ ಆಗ್ಬಿಟ್ಟು ಅಮೌಂಟ್ ಕೂಡ ಮೆನ್ಷನ್ ಆಗಿಬಿಡುತ್ತೆ. ಬಟ್ ಏನು ಹೇಳಬೇಕಂದ್ರೆ ರಿಯಂಬರ್ಸ್ಮೆಂಟ್ ಅಮೌಂಟ್ ಏನಿದೆ ಅದು ಒಟ್ಟಿಗೆ ಯಾವಾಗ ಎಲ್ಲರಿಗೂ ಯಾವುದೇ ಟೈಮಲ್ಲಿ ಬರುತ್ತೆ ಅದೇ ಟೈಮಲ್ಲಿ ಅಮೌಂಟ್ ಅನ್ನೋದು ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ಇವ್ರಿಗೆ ಏನಕ್ಕೆ ಅಪ್ರೂವಲ್ ಬೇಕಾಗುತ್ತೆ ಅಂದರೆ, ಅವ್ರಿಗೆ ವಿದ್ಯಾಸಿರಿ ಅಮೌಂಟ್ ಅನ್ನೋದು ಬೇಗ ಹಾಕಬೇಕಾಗುತ್ತೆ. ಅದು ಒಂದು ಕಾರಣದಿಂದ ನಿಮಗೆ ವಿದ್ಯಾಸಿರಿ ಅಮೌಂಟ್ ಹಾಕೋಕ್ಕೋಸ್ಕರನೇ ಫಸ್ಟ್ ಈ ಥರ ಸ್ಟೂಡೆಂಟ್ ಇರೋದು ಯಾರ್ಯಾರ್ದು ವಿದ್ಯಾಸಿರಿ ಅಮೌಂಟ್ ಬರುತ್ತಿರುತ್ತೆ ಮತ್ತು ಹಾಗೂ PMSSP ಅಮೌಂಟ್ ಬರ್ತಿರುತ್ತೆ, ಅವರಿಗೆ 15,000 ಅಮೌಂಟ್ ಹಾಕೋದಕ್ಕೋಸ್ಕರ ಫಸ್ಟ್ ಅವ್ರದ್ದು ಅಪ್ರೂವಲ್ ಆಗುತ್ತೆ. ಇದು ನಿಮಗೆ ಇಲ್ಲಿಗೆ ಡೌಟ್ಸು ಕ್ಲಿಯರ್ ಆಯಿತು ಅನ್ಕೋತೀನಿ. ನಮ್ದು ಇನ್ನೂ ತುಂಬ ಜನಕ್ಕೆ ನೋ ಅಂತ ಹಾಕಿದೆ. ಇನ್ನೂ ಸ್ವಲ್ಪ ಜನ ಯಾರು ನಿಮ್ಮ ಫ್ರೆಂಡ್ಸು ತುಂಬ ಜನ ಕೇಳ್ತಿದ್ರು, ನಮ್ಮ ಫ್ರೆಂಡ್ಸ್ದೆಲ್ಲ ಎಸ್ ಇದೆ, ನಂದೆಲ್ಲ ನೋ ಅಂತ ಇದೆ. ಇದಕ್ಕೆ ಆನ್ಸರು ಇಷ್ಟೇ, ಇನ್ನೇನಿಲ್ಲ. ಅವರಿಗೆ ಒಂದು PMSSP ಅಲ್ಲ ಅಂದರೆ ವಿದ್ಯಾಸಿರಿ ಅಮೌಂಟ್ ಅನ್ನೋದು ಬರಬೇಕಾಗಿರುತ್ತೆ. ಇನ್ನೂ ಸ್ವಲ್ಪ ಜನ ಹೇಳ್ತಿದ್ರು ನಾನು ಯಾವ ಥರ 100% ಅಮೌಂಟ್ ಬರುತ್ತೆ ಅಂತ ಹೇಳ್ತಿದ್ದೀನಿ ಅಂದರೆ, ನೋಡಿ 2023-24 ಅವರ್ ಹಾಕಿದಾಗ ಕೂಡ ಅಮೌಂಟು ನಿಮ್ಗೇನಾದರೂ ವೆರಿಫಿಕೇಷನ್ ಆಗಿ ಅಮೌಂಟ್ ಮೆನ್ಷನ್ ಆಗಿದ್ದರೆ ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ. ಬಟ್ ಗೋರ್ಮೆಂಟ್ ಯಾವಾಗ ಫಂಡ್ ಅನ್ನೋದು SSP ಅವ್ರಿಗೆ ಪೋರ್ಟಲ್ಗೆ ರಿಲೀಸ್ ಮಾಡ್ತಾರೆ, SSP ಅವ್ರ ಡಿಪಾರ್ಟ್ಮೆಂಟ್ಗೆ ಅಮೌಂಟ್ ಅನ್ನೋದು ಫಂಡ್ ರಿಲೀಸ್ ಆಗುತ್ತೆ, ಆವಾಗ ನಿಮ್ಮದು ಅಮೌಂಟ್ ಬರುತ್ತೆ. ಬಟ್ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಬಟ್ ಅಮೌಂಟ್ ಅನ್ನೋದು 100% ಕನ್ಫರ್ಮಾಗಿ ಬರುತ್ತೆ. ಈ ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದೇ ಥರ ಫೀಸ್ ಇರೋದಿಲ್ಲ. ನೋಡಿ, ನಾನು ಎಲ್ಲ ಸ್ಟೂಡೆಂಟ್ಸ್ ಹೇಳೋದು ಯಾವುದೇ ಥರ ಫೀಸ್ ಇಲ್ಲ ಅಂದರೆ ನೀವು ಆರಾಮಾಗಿ ಹಾಕ್ಬೋದು. ಯಾಕೆ ನೀವು ಸುಮ್ಮನೆ ವೇಸ್ಟ್ ಮಾಡ್ತೀರಾ? ಅಮೌಂಟ್ ಅನ್ನೋದು ಗೌರ್ಮೆಂಟಿಂದ ಬಂದಾಗ ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಇನ್ನೂ ಸ್ವಲ್ಪ ಜನದ್ದು ಇದೆಲ್ಲರೂ ಹಾಕಿರ್ತೀರಾ, ಮತ್ತು ಇನ್ನೂ ಸ್ವಲ್ಪ ಜನದ್ದು ನೋ ಇದೆ, ಅವೇಟೆಡ್ ಅಂತ ಇದೆ ನೋಡಿ ಅಂತ ಹೇಳ್ತಿದ್ರು. ಸ್ವಲ್ಪ ಜನ ಅವೇಟೆಡ್ ಅಂತ ಇದ್ದ ತಕ್ಷಣ ನಾನು ಹೇಳ್ದಂಗೆ ನಿಮಗೆ ಅಲ್ಲಿ ಗೋರ್ಮೆಂಟಿಂದ ಅಮೌಂಟು ಅದು ಫಂಡ್ ಅನ್ನೋದು ರಿಲೀಸ್ ಆಗಬೇಕಾಗುತ್ತೆ. ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಗೋರ್ಮೆಂಟಿಂದ ಯಾವ ಫಂಡ್ ರಿಲೀಸ್ ಆಗುತ್ತೆ ವಿತಿನ್ 1-2 ಡೇಸಲ್ಲಿ ನಿಮ್ಮ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗ್ಬಿಡುತ್ತೆ. SSP ಅಮೌಂಟ್ ಆ ಟೈಮಲ್ಲಿ ಹಾಕಬೇಕಾಗುತ್ತೆ. ಅವ್ರಿಗೂ ಪ್ರೆಸರ್ ಇರುತ್ತೆ. ಬಟ್ ಅಮೌಂಟ್ ಅನ್ನೋದು ಇರಲಾರಕ್ಕೆ ಏನಾಗುತ್ತೆ, ನೀವು ವೇಟ್ ಲಿಸ್ಟಲ್ಲಿ ಇರ್ತೀರ ಅಷ್ಟೇ. ಇನ್ನು ಸ್ವಲ್ಪ ಜನದ್ದು ಅವೇಟೆಡ್ ಅಂತಲೇ ಇದೆ, ಇನ್ನು ಅಮೌಂಟ್ ಅನ್ನೋದು ಮೆನ್ಷನ್ ಆಗಿದೆ. ನೋಡಿ, ನೀವು ಅದ್ರ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೋಬೇಡಿ. ಅಮೌಂಟ್ ಅನ್ನೋದು ನಿಮ್ಮ ಬ್ಯಾಂಕಿಗೆ ಕ್ರೆಡಿಟ್ ಆದಮೇಲೆ ಅದು ಅಪ್ಡೇಟ್ ಅನ್ನೋದು ಮಾಡೋಕ್ಕಾಗಿರಲ್ಲ. ನೋಡಿ, ನೀವು ತುಂಬ ಜನ ನನಗೆ ಇನ್ನೊಂದು ಕ್ವಶನ್ಸ್ ಕೇಳ್ತಿದ್ರಿ, ಏನಪ್ಪ ಅಂದರೆ SSP ವೆಬ್ಸೈಟ್ ಸರ್ವರ್ ಇದೆ ಬ್ರೋದರ್, ಯಾವ ಥರ ಏನಾಗ್ತಿದೆ ಅಂತ. ನೋಡಿ, ನೀವು ಕರ್ನಾಟಕದಲ್ಲಿರುವಂಥ ಎಲ್ಲ ಸ್ಟೂಡೆಂಟು ಒಂದೇ ಟೈಮಲ್ಲಿ ನಾನು ನಿಮಗೆ ವೆಬ್ಸೈಟಲ್ಲಿ ಹೋದಾಗ ಅದೇನಾಗುತ್ತೆ, ವೆಬ್ಸೈಟ್ ಸ್ಕ್ರಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಅದನ್ನ ನೋಡೋಕ್ಕಾಗಲ್ಲ. ಇನ್ನೂ ಏನಪ್ಪ ಅಂದರೆ SSP ಅವರು ಕೂಡ ಅವ್ರದ್ದೇ ಆದಂಥ ಒಂದು ಇಶ್ಯೂ ಇರುತ್ತೆ. ಲೈಕ್ ನೀವೇನೋ ಒಂದು ಸ್ಕಾಲರ್ಶಿಪ್ ಅಮೌಂಟ್ಗೆ ಕ್ರೆಡಿಟ್ ಆಗಿದ್ದು ಅವ್ರು ಅಪ್ಡೇಟ್ ಮಾಡಬೇಕಾಗುತ್ತೆ ವೆಬ್ಸೈಟಲ್ಲಿ, ಮತ್ತು ಡೇಟ್ ಎಕ್ಸ್ಟೆಂಡ್ ಮಾಡಬೇಕು. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ವೆಬ್ಸೈಟ್ ಅನ್ನೋದು ಒಂದು ಸ್ವಲ್ಪ ಸರ್ವರ್ ಬ್ಯುಸಿ ಅಂದರೆ ಸರ್ವರ್ ಡೌನ್ ಆಗುತ್ತೆ, ವೆಬ್ಸೈಟ್ ಅನ್ನೋದು ಅಪ್ಡೇಟ್ ಆಗುತ್ತೆ. ಇಷ್ಟು ನಿಮಗೆ ಏನಾಯ್ತಾ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅನ್ಕೋತೀನಿ. ಮತ್ತು ಇನ್ನೂ ನಾನು ಇದನ್ನೇ ಹೇಳ್ತಾ ಬಂದರೆ ನಿಮ್ಮದು ಜನರಲ್ ಸ್ಟೂಡೆಂಟ್ದು ಮತ್ತು ಇಂಜಿನಿಯರ್ ಸ್ಟೂಡೆಂಟ್ ಇದ್ದಾವೆ ತುಂಬ ಜನಕ್ಕೆ ವೀಡಿಯೋ ಲೆಂತ್ ಆಯ್ತು ಅಂತ ಬೇಜಾರಾಗ್ತೀರಾ. ಜಸ್ಟ್ ನೋಡಿ, ಯಾರು ಕೇಳಿಸ್ಕೋಬೇಕು ಇಂಟ್ರೆಸ್ಟ್ ಇದೆ ಮತ್ತು SSP ಅವರು ಇದು ವೀಡಿಯೋದಲ್ಲಿ ಕೇಳಿಸ್ಕೊಳ್ಳಿ. ಫಸ್ಟ್ ಯಾರಿಗೆ ಬರುತ್ತೆ ಅಂದರೆ, ನಾನು ನೋಡಿದಿರೋ ಈ SSP ಅಪ್ಡೇಟ್ಸಲ್ಲಿ ಮತ್ತು ಹಾಗೂ ನಮಗಿರೋ ಒಂದು ಅನುಭವ ಪ್ರಕಾರ ಫಸ್ಟ್ ಜನರಲ್ ಸ್ಟೂಡೆಂಟ್ಸ್ ಅವ್ರಿಗೆ ಜನರಲ್ ಡಿಗ್ರಿ ಯಾರು ಮಾಡಿರ್ತಾರೆ ಅವರಿಗೆ ಅಮೌಂಟ್ ಅನ್ನೋದು ಫಸ್ಟ್ ಬರುತ್ತೆ. ಲೈಕ್ BCA, BCom, BSc ಈ ಥರ ಸ್ಟೂಡೆಂಟ್ಸ್ಗೆ ಫಸ್ಟ್ ಅಮೌಂಟ್ ಅನ್ನೋದು ಅಮೌಂಟ್ ಮೆನ್ಷನ್ ಮಾಡಿದ ಇರ್ತಾರೆ, ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ಬರೋದಾದ್ರೆ ಪ್ರೊಫೆಷನಲ್ಸ್ ಕೋರ್ಸ್ ಲೈಕ್ ಇಂಜಿನಿಯರಿಂಗ್, ಮೆಡಿಕಲ್ಸ್ ಈ ಥರ ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಅನ್ನೋದು ಬರ್ತಾ ಹೋಗುತ್ತೆ. ಯಾವುದೇ ಥರ ನೀವು ಇಷ್ಟು ನಿಮಗೆ ಒಂದು ಐಡಿಯಾ ಸಿಕ್ತು ಅನ್ಕೋತೀನಿ.
ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ ಕೇಳೋದು ನಮ್ಮ ಫ್ರೆಂಡ್ಸ್ದೆಲ್ಲ ಆಗಿದೆ ಮತ್ತು ಒಂದೊಂದು ಲಕ್ಷ ಸ್ಕಾಲರ್ಶಿಪ್ ಎಲ್ಲ ಬಂದಿದೆ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೋಡಿರ್ಬೋದು. ನೋಡಿ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ನಾನು ನೋಡಿದಂಗೆ ನಮ್ಮ ವೀಡಿಯೋ ಚಾನಲ್ ನಮ್ಮ ವೀಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಇರೋ ಸ್ಟೂಡೆಂಟ್ಸ್ ಎಲ್ಲ ನನಗೆ 50K ಬಂದಿದೆ, 70K ಬಂದಿದೆ, 80K ಬಂದಿದೆ ಅಂತಂದೆಲ್ಲ ಕಮೆಂಟ್ಸ್ ಹಾಕ್ತಿದ್ದಾರೆ. ಆ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ನಿಮ್ಗೆ ತುಂಬ ಜನ ಫ್ರೆಂಡ್ಸ್ ಅವ್ರಿಗೆ ಎಲ್ಲಿಂದ ಸ್ಕಾಲರ್ಶಿಪ್ ಬರ್ತಿದೆ ಇಷ್ಟೊಂದು ಅಮೌಂಟ್ ಅಂತ ಕೇಳ್ತಾ ಇದ್ದರೆ, ನೋಡಿ ವಿದ್ಯಾರ್ಥಿಗಳೇ, ಅದು ಯಾರಿಗಪ್ಪ ಅಂದರೆ ಅವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರ್ತಾರೆ. ಅವರಿಗೆಲ್ಲ ಅಮೌಂಟು ಜಾಸ್ತಿ ಅನ್ನೋದು ಇರುತ್ತೆ. ಯಾಕಂದರೆ ಅವ್ರದ್ದು ಫೀಸ್ ಅನ್ನೋದು ಕಾಲೇಜಲ್ಲಿ 100% ಕಟ್ಟಿರ್ತಾರೆ. ಮಿಕ್ಕಿದ್ದು 99% ಇಲ್ಲೊಂದು 100% ರಿಸಲ್ಟ್ ಅಮೌಂಟ್ ಅನ್ನೋದು ನಮಗೆ ಈ ಸ್ಕಾಲರ್ಶಿಪ್ ಬೇಕಂದ್ರೆ ಅವ್ರು ಪಡ್ಕೊತಿರ್ತಾರೆ. ಅದಕ್ಕೋಸ್ಕರ ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅದು ಅಮೌಂಟ್ ಅನ್ನೋದು ಬರ್ತಾ ಇರುತ್ತೆ. ಈ BCWD ಫೀ ರಿಯಂಬರ್ಸ್ಮೆಂಟ್ ಅನ್ನೋದೇನು ಬರುತ್ತೆ, ಅದು ನಾರ್ಮಲ್ ಡಿಗ್ರಿಗೆ ಎಷ್ಟು ಸ್ಟೂಡೆಂಟ್ಸ್ಗೆ ಲೈಕ್ ಇಂಜಿನಿಯರ್ಸ್ಗೆ 18K, ಜನರಲ್ ಡಿಗ್ರಿಗೆ 3K, ಇನ್ನು ಸ್ವಲ್ಪ BC ಅವ್ರಿಗೆ 9K, ಈ ಥರ ಅಮೌಂಟ್ ಅನ್ನೋದು ನಿಮಗೆ ಬರ್ತಾ ಹೋಗುತ್ತೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಅದು ಅಮೌಂಟ್ ಅನ್ನೋದು ಜಾಸ್ತಿ ಇರುತ್ತೆ. ಇನ್ನೂ ಸ್ವಲ್ಪ ಜನದ ಡೌಟ್ ಏನಪ್ಪ ಅಂದರೆ, ನಮಗೆ SSP ಸ್ಕಾಲರ್ಶಿಪ್ ಅನ್ನೋದು ಬಂದಮೇಲೆ ಬೇರೆ ಸ್ಕಾಲರ್ಶಿಪ್ ಯಾವುದೇ ಸ್ಕಾಲರ್ಶಿಪ್ ಬರೋದಿಲ್ವಾ ಅಂತ ಕೇಳ್ತಿದ್ರು. ನೋಡಿ, ನಿಮಗೆ SSP ಅನ್ನೋದು ಗೋರ್ಮೆಂಟ್ ಕಡೆಯಿಂದ ಅದು 100% ಬರುತ್ತೆ. ನೀವು ಪ್ರೈವೇಟ್ ಯಾವುದೇ ಥರ ಸ್ಕಾಲರ್ಶಿಪ್ ಹಾಕೋ ಹೋಗಿದ್ರೆ ಅದರಲ್ಲಿ ಯಾವುದೇ ಥರ ತೊಂದರೆ ಅನ್ನೋದು ಆಗೋದಿಲ್ಲ. ನೀವು ಯಾವುದೇ ಥರ ತೊಂದರೆ ಆಗೋದಿಲ್ಲ. ನೀವು ಆರಾಮಾಗಿ ನೀವು ಬೇರೆ ಪ್ರೈವೇಟ್ ಸ್ಕಾಲರ್ಶಿಪ್ಗೆ ಹಾಕ್ಬೋದು. ಇದಕ್ಕೆ ಯಾವುದೇ ಥರ ತೊಂದರೆ ಅನ್ನೋದು ಆಗೋದಿಲ್ಲ. ಇನ್ನು ಸ್ವಲ್ಪ ಸ್ಟೂಡೆಂಟ್ಸು ಯಾವುದೇ ಫೇಸ್ ನೀವು ಇಶ್ಯೂ ಮಾಡ್ತಿದ್ದೀರೋ, ನಿಮ್ಮದು ಯಾವುದೇ ಥರ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಗೆ ಎಷ್ಟಾಗುತ್ತೋ ಸಾಧ್ಯ ಆಗಿ ನಮ್ಮ ಫ್ರೆಂಡ್ಸ್ ಕೂಡ ಆನ್ಸರ್ ಮಾಡ್ತಾರೆ, ನಾನು ಕೂಡ ನಿಮ್ಗೆ ಆನ್ಸರ್ ಮಾಡ್ತೀನಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮ್ಗೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಇಷ್ಟು ವೀಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊತೀನಿ. ಇನ್ನೂ ಇದೇನಾದರೂ ನಿಮ್ಗೆ ಇನ್ನೂ ಯಾವುದೇ ಥರ ಅಪ್ಡೇಟ್ ಬೇಕು, ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಇದ್ದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮ್ಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಆನ್ಸರ್ ಮಾಡ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ನೋಡ್ತಿದ್ರೆ ಅಂದರೆ ಒಂದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇಷ್ಟು ಕಂಟಿನ್ಯೂಸ್ ಆಗಿ ನಾನು SSP ಅಪ್ಡೇಟನ್ನು ಮಾಡ್ತಾ ಬಂದಿದ್ದೀನಿ, ಮತ್ತು ಮುಂದೆ ಕೂಡ ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ಏನೇ ಇದ್ರೂ ಇನ್ನೂ ನಮ್ಮ ಚಾನಲ್ಗೆ ಒಂದೇ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇದೇ ಥರ ಯಾವುದೋ ಒಳ್ಳೆ ಕಂಟೆಂಟ್ ಸಿಕ್ತಂದರೆ. ಹ್ಯಾವ್ ಗುಡ್ ಡೇ, ಟೇಕ್ ಕೇರ್, ಬಾಯ್.